ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕಂಠಿ, ಚಂದನ ಮತ್ತು ಹರಿ, ಮಾಯಿ ಮತ್ತು ಮುತ್ತು ಎಲ್ಲರೂ ಮಾತಾಡಿಕೊಂಡು ತಮಾಷೆಯಾಗಿ ನಗ್ತಾ ಇರ್ತಾರೆ. ಆವಾಗ ಮಾಯಿ ನಿನ್ನೆ ಕೂಡ ಅವ್ರ ಅತ್ತಿಗೆಗೆ ನಿಮ್ಮಿಂದನೇ ನಮ್ಮಮ್ಮ ಮನೆ ಬಿಟ್ಟು ಹೋದರು ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಆದರೆ ಇವಾಗ ಅವನಿಗೆ ಅರ್ಥ ಆಗಿದೆ, ಮುತ್ತು ಅರ್ಥ ಆಗೋ ರೀತಿ ಹೇಳಿದ್ದಾನೆ, ಅರ್ಥ ಆಗಿದೆ. ಈಗ ಚಂದನನ ಮೇಲೆ ಕೋಪ ಹೋಗಿದೆ ಅವನಿಗೆ. ಅದಕ್ಕೆ ಅದಕ್ಕೆ ಅಂತ ಹೋಗ್ತಾನೆ, ಆದರೆ ಅವಳು ಮಾತಾಡ್ಸಲ್ಲ. ಅವಳಿಗೆ ಬೇಜಾರಾಗಿದೆ, ಅವಳು ಮಾತಾಡ್ಸೋದೇ ಇಲ್ಲ. ಅವಳು ಬಟ್ಟೆ ತೊಳಿತಾ ಇರ್ತಾಳೆ, ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ತಪ್ಪಾಯ್ತು ಅದಕ್ಕೆ ಅಂತಾನೆ. ಆದರೂ ಇನ್ನೊಂದು ವಾರ ಮಾತಾಡಿಸ್ಬೇಡ ನನ್ನ, ಹೋಗು ಸುಮ್ಮನೆ ಮಾಯಿ ಅಂತ ಹೇಳ್ತಾಳೆ. ಆವಾಗ ಅವನು ಬೇಜಾರಾಗಿ ಇಲ್ಲ ಅದಕ್ಕೆ ನನ್ನ ತಪ್ಪಾಯಿತು, ನೀವೇನೂ ತಪ್ಪಿಲ್ಲ, ನಾನೇ ತಪ್ಪು ಮಾಡಿದ್ದು ಅಂತ ಕೂಡ ಹೇಳ್ತಾನೆ. ಆದರೂ ಅವಳು ಕ್ಷಮಿಸಲ್ಲ, ಸುಮ್ಮನಾಗ್ತಾಳೆ. ಈ ಕಡೆ ಕಂಠಿ ನಗು ತಮಾಷೆ ಯಾವಾಗಲೂ, ಮತ್ತು ಹಾಡು ಹೇಳೋದು ಅಂತೇಳಿ ಒಂದು ಕೋಮ್ ಇಟ್ಕೊಂಡು ರೋಲ್ ಕೋಮ್ ಇಟ್ಕೊಂಡು ಮೈಕ್ ಮಾಡ್ಕೊತಾರೆ. ಅದನ್ನೇ ಮೈಕ್ ಮಾಡಿಕೊಂಡು ಹಾಡು ಹೇಳೋದು, ಅದು ಚೆನ್ನಾಗಿರುತ್ತೆ. ಹಾಡು ಹೇಳೋ ರೀತಿಯೂ ಚೆನ್ನಾಗಿರುತ್ತೆ. ಆಮೇಲೆ ಮುತ್ತುಗೆ ಹೇಳು ಅಂತಾನೆ, ಮುತ್ತುನೂ ಹೇಳ್ತಾನೆ, ಹರಿ ಹೇಳ್ತಾನೆ, ಚಂದನ ಹೇಳ್ತಾಳೆ. ಹೀಗೆ ಎಲ್ಲರೂ ಹಾಡು ಹೇಳ್ತಾ ಇರ್ತಾರೆ. ಆಮೇಲೆ ಟೈಮ್ ಪಾಸು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಖುಷಿಯಾಗೇ ಇರ್ತಾರೆ. ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಯಾವಾಗಲೂ ಅಪರೂಪ ಇವರು ಎಲ್ಲ ಅಣ್ಣ ತಮ್ಮ ಸ್ವಲ್ಪ ಜಗಳ ಆಡೋದು, ಅಂದರೆ ಸುಮ್ಮನೆ ಜಗಳ ಆಡ್ತಿರ್ತಾರೆ ಅಪರೂಪವಾಗಿ. ಅದು ಬಿಟ್ಟರೆ ಮತ್ತೆ ಯಾವಾಗಲೂ ಚೆನ್ನಾಗಿರ್ತಾರೆ, ಏನೂ ತೊಂದರೆ ಇಲ್ಲ. ಆದರೆ ಚಂದನ ಅಡುಗೆ ಮಾಡೋಕ್ಕೆ ಹೋಗ್ತಾಳೆ. ಅಡುಗೆ ಮಾಡಬೇಕು ಅಂತ ಹೋಗುವಾಗ ಮುತ್ತು ಹೇಳ್ತಾನೆ, ಹಾಡು ಹೇಳು ಅಂದಾಗ, ಇಲ್ಲ ನಾನು ಅಡುಗೆ ಮಾಡ್ತೀನಿ, ನೀವೆಲ್ಲ ಹಾಡು ಹೇಳಿ ಅಂತ ಇರ್ತಾನೆ. ಅವ್ನು ಚೆನ್ನಾಗಿರೋ ಹಾಡು ಹೇಳ್ತಾನೆ, ಎಲ್ಲರಿಗೂ ಖುಷಿಯಾಗುತ್ತೆ, ಎಲ್ಲ ಚಪ್ಪಾಳೆ ತಟ್ತಾರೆ. ಆಗ ಆಮೇಲೆ ಸರಿ ಅಂತೇಳ್ಬಿಟ್ಟು ಆಚೆ ಕಡೆ ಮುತ್ತು ಮತ್ತು ಕಂಠಿ, ಹರಿ 3 ಜನನೂ ಮಾತಾಡ್ತಾ ಇರ್ತಾರೆ. ಇವಂದು ಹರಿ ದಾಂಪತ್ಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆದರೆ ಹರಿ ಯಾವುದಕ್ಕೂ ಕೇರೆ ಮಾಡಲ್ಲ. ಅವನು ಸುಮ್ಮನೆ ಪ್ರೀತಿಗಷ್ಟೇ ಹೆಂಡ್ತಿಯಾಗಿರ್ತಾಳೆ, ಅವಳು ಯಾವ ಇದು ಇರಲ್ಲ. ಹಂಗಾಗಿ ಅವನಿಗೆ ಅದ್ರ ಬಗ್ಗೆನೂ ಬೇಜಾರಿರುತ್ತೆ, ಹೇಳೋಕ್ಕೋಗಲ್ಲ. ಆದರೆ ಚಂದನ ಅಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ಏನು ಎಲ್ಲರೂ ಒಂದೊಂದು ರೀತಿ ಆಡ್ತಾ ಇದ್ದೀರಲ್ಲ ಅಂತಾಳೆ. ಆವಾಗ ಏನಿಲ್ಲ ತಮಾಷೆಯಾಗಿ ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಡುಗೆ ಮಾಡಬೇಕು ಅಂತ ಹೇಳಿದಾಗ ಹರಿ ಹೇಳ್ತಾನೆ, ಚಂದನ ನಾನು ಎಲ್ಲ ಹೋಗಿ ಅಡುಗೆ ಮಾಡ್ತೀವಿ, ಸರಿನಾ ಅಂತೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಅಡುಗೆ ಮಾಡೋಕ್ಕೆ ಹೋಗಿಲ್ಲ ಇನ್ನೂ. ಅದಕ್ಕಿಂತ ಮುಂಚೆ ಎಲ್ಲ ಕಾರ್ಡ್ಸ್ ಆಡ್ತಾ ಇರ್ತಾರೆ ಕೂತ್ಕೊಂಡು, ತಮಾಷೆಯಾಗಿ ಕಾರ್ಡ್ಸ್ ಆಡೋಣ ಅಂತೇಳ್ಬಿಟ್ಟು. ಕಾರ್ಡ್ಸ್ ಆಡುವಾಗ ಎಲ್ಲರೂ ಕಾರ್ಡ್ಸ್ ಆಡ್ತಿರ್ತಾರೆ. ಹರಿ ಗೆದ್ದು ಬಿಡ್ತಾನೆ. ಹರಿ ಗೆದ್ದಾಗ ಅಂತೂ ಎಲ್ಲರೂ ಖುಷಿಯಾಗ್ಬಿಡುತ್ತೆ. ಆದರೆ ಅವನೇ ಗೆದ್ದನಲ್ಲ ಅಂತ ಬೇಜಾರಾಗುತ್ತೆ, ನಾವ್ಯಾರು ಗೆಲ್ಲಿಲ್ವಲ್ಲ ಅಂಥೇಳಿ. ಈ ಕಡೆ ಮಾಯಿ ಹೋಗಿ ಅದಕ್ಕೆ ತೊಡೆ ಮೇಲೆ ಮನ್ಕೊಂಡು ಬಿಕ್ಕಿ ಅಳ್ತಾನೆ. ಅತ್ತಾಗ, ಅಳಬೇಡ ಸುಮ್ಮನಿರೋ ಮಾಯಿ, ಗೊತ್ತಾಯ್ತು ಕಣೋ ನನಗೆ, ಅಳಬೇಡ ಕಣೋ ಅಂತ ಹೇಳ್ತಾಳೆ. ಮುತ್ತುನು ಕೂಡ ಅಳಬೇಡ ಕಣೋ ಸುಮ್ಮನಿರೋ ಅಂತ. ಆದರೆ ಅವರೆಲ್ಲ ಸಮಾಧಾನ ಮಾಡೋ ರೀತಿ ನೋಡಿ ಎಲ್ರಿಗೂ ಖುಷಿಯಾಗುತ್ತೆ. ಹೌದು, ಮುತ್ತು ಅಳ್ತಿದ್ದಾನೆ, ಅಲ್ಲ ಮಾಯಿ ಅಳ್ತಿದ್ದಾನೆ, ಅವರತ್ತಿಗೆ ಸಮಾಧಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಖುಷಿಯಾಗುತ್ತೆ. ಇಂಥ ಒಂದು ಹೆಣ್ಮಗಳು ಮನೇಲಿದ್ದರೆ ಎಷ್ಟು ಚೆಂದ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಲೆಕ್ಕಾಚಾರ ಮಾಡ್ತಿರ್ತಾರೆ. ತುಂಬಾ ಖುಷಿಯಾಗೇ ಇರ್ತಾರೆ. ಆವಾಗ ಇವನಿಗೆ ಹರಿಗೆ ಚಂದನ ಜೊತೆ ಅಡುಗೆ ಮಾಡಬೇಕು ಅಂತ ಆಸೆ ಇರುತ್ತೆ. ಹಂಗಾಗ್ಬಿಟ್ಟು ಚಂದನ ಜೊತೆ ಅಡುಗೆ ಮಾಡೋಕ್ಕೆ ಯಾರ್ಯಾರು ಹೋಗಿ ಅಡುಗೆ ಮಾಡೋದು ಅಂದಿದ್ದಕ್ಕೆ, ನಾನು ಚಂದನ ಹೋಗಿ ಅಡುಗೆ ಮಾಡ್ತೀವಿ ಮೇಡಮರು, ನಾನು ಹೋಗಿ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾನೆ. ಸರಿ ಹೋಗಿ ಮಾಡಿ ಅಂತ ಹೇಳಿದ್ರೆ, ಇವನು ಅಡುಗೆ ಮನೇಲಿ ನಿಂತ್ಕೊಂಡು ಕನಸು ಕಾಣ್ತಿರ್ತಾನೆ. ಅವಳ ತಪ್ಕೊಂಡಂಗೆ, ಅವಳಿಗೆ ಮುತ್ತು ಕೊಟ್ಟಂಗೆ, ಮುದ್ದಾಡ್ದಂಗೆ, ಹಾಡು ಹೇಳ್ದಂಗೆ ಎಲ್ಲ ಕನಸು ಕಾಣ್ತಿರ್ತಾನೆ. ಅದಕ್ಕೆ ಚಂದನ ಆ ಕಡೆ ಏನೋ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಒಲೆ ಮೇಲೆ ಇಟ್ಟಿರೋದೆಲ್ಲ ಸೀದು ಹೋಗ್ತಾ ಇರುತ್ತೆ. ಸೀದು ಹೋಗ್ತಿದೆಯಲ್ಲ ಅಂತೇಳ್ಬಿಟ್ಟು ನೋಡ್ತಾಳೆ, ಸೀದು ಹೋಗ್ತಾ ಇದೆ. ಇವನು ನೋಡಿದ್ರೆ ಕನಸು ಕಾಡ್ತಾ ಹಿಂಗೆ ಒಂದು ಚೊಂಬಿಟ್ಕೊಂಡು ಹಿಂಗೆ ಆಡ್ತಾ ಇದ್ದಾನೆ. ಇದು ನೋಡಿಬಿಟ್ಟು ಅವಳಿಗೆ ತಲೆ ಕೆಟ್ಟೋಯ್ತು.
ಅಯ್ಯೋ ನಿಮ್ಮ ಏನಾಗಿದೆ ಅರಿ ನಿಮಗೆ ತಲೆ ಕೆಟ್ಟೋಯ್ತು ಎಲ್ಲ ಸೀದೋಯ್ತಲ್ಲ ಅಂತೇಳ್ಬಿಟ್ಟು ಚಂಬನ್ ಕಿತ್ಕೋತಾಳೆ. ಅಯ್ಯೋ ಕೆದೆ ಎಲ್ಲ ಸೀದೋಯ್ತಲ್ಲ ಅಂತೇಳ್ಬಿಟ್ಟು ತಿರ್ಗಕ್ಕೆ ಹೋಗ್ತಾನೆ. ಅವಾಗ ಆಗ ಅವಳೇ ಇದನ್ನು ಕೊಡ್ತಾಳೆ, ಇಕ್ಲ ಕೊಡ್ತಾಳೆ, ಇಟ್ಕೊಂಡು ತಿರುಗಿ ಅಂತೇಳ್ಬಿಟ್ಟು. ಆಗ ಇಕ್ಲ ಇಟ್ಕೊಂಡು ತಿರುತ್ತಾನೆ. ಆಗ ಸರಿ ಆಗುತ್ತೆ. ಅವ್ರದ್ದು ಅಡುಗೆ ಮಾಡ್ತಿರ್ತಾರೆ. ಇವನು ಬರೀ ಕನಸು ಕಾಣೋದೇ ಆಗೋಯ್ತು. ಬರೀ ಕನಸು ಕಾಣ್ತಾನೆ, ಯಾವಾಗ ನೋಡಿದ್ರೂ ಕನಸು ಕಾಣ್ತಾನೆ, ನಿಜಾಂಶ ಏನೂ ಇರಲ್ಲ ಅದರಲ್ಲಿ, ಬರೀ ಕನಸು ಕಾಣೋದೇ ಆಗೋಯ್ತು. ಆಗ ಮುತ್ತುಗೂ ಮತ್ತು ಹಾಡು ಹೇಳು ಅಂದಾಗ ಮುತ್ತುಗೆ ನಂಗೆ ಬರಲ್ಲ ಹಾಡು ಅಂತಾನೆ. ಆವಾಗ ಟೀಕೆ ಟೀಕೆ ಅಂತ ಹಿಂದಿ ಹಾಡು ಹೇಳೋಣ, ನಿನ್ನ ಹುಡುಗಿ ಅದೇ ಅಲ್ವಾ ಅಣ್ಣ ಆಡೋದು ಅಂತ ಹೇಳ್ತಾರೆ. ಆಗ ಹೋಗ್ರು ಸುಮ್ಮನೆ ಅಂತೇಳಿ ತಮಾಷೆ ಮಾಡ್ತಾನೆ. ಹೀಗೆ ಇವ್ರದ್ದು ತಮಾಷೆಯಾಗಿ ಯಾವಾಗಲೂ ನಡೀತಾ ಇರುತ್ತೆ. ಆಮೇಲೆ ಇವಳು ಎಲ್ಲ ಕೆಲಸನೂ ಮಾಡಿ ಲಾಸ್ಟಲ್ಲಿ ಸ್ಕೂಟಿಲಿ ಹೋಗ್ತಾ ಇರ್ತಾಳೆ ಡ್ಯೂಟಿಗೇನು ಚಂದನ. ಆವಾಗ ಹೋಗ್ತಿರುವಾಗ ಅಲ್ಲಿ ಮಾಯಿ ಅಮ್ಮ ಸಿಗ್ತಾಳೆ. ಅಮ್ಮ ಸಿಕ್ಕಿದಾಗ ಬಿಡಬಾರ್ದು ಅಂತೇಳ್ಬಿಟ್ಟು ಹೋಗಿ ಅಡ್ಡ ಹಾಕತ್ತಾಳೆ. ಮತ್ತು ಅವಳು ಅಲ್ಲಿಂದ ನುಗ್ಗಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತಾಳೆ. ಆಗ ಮತ್ತೆ ಅಲ್ಲಿಗೂ ಸ್ಕೂಟಿ ತಂದು ಅಡ್ಡ ನಿಲ್ಲಿಸ್ತಾಳೆ. ಅಡ್ಡ ನಿಲ್ಲಿಸ್ಬಿಟ್ಟು, ನಿಮ್ಮ ಹತ್ರ ಮಾತಾಡಬೇಕು, ನಿಂತ್ಕೊಳ್ಳಿ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ. ನನ್ನ ಹತ್ರ ನೀನೇನಮ್ಮ ಮಾತಾಡೋದು, ಹೋಗಮ್ಮ ಸುಮ್ಮನೆ ಅಂತೇಳಿ ಅವಳಿಗೂ ಬೈದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಮೇಲೆ ಅದೇನು ನಾನು ಮಾತಾಡೋಕ್ಕೆ ಬಂದರೆ ಮಾತಾಡಲ್ಲ ಅಂತ ಹೋಗ್ತಿರಲ್ಲ, ಅವತ್ತು ಮನೆಗೆ ಬಂದು ಮಾಯಿ ಅಮ್ಮ ಅಂದ್ಕೊಂಡು ದುಡ್ಡು ಕದಿಯೋಕ್ಕೆ ಅವ ಸರಿ ಇತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಅವತ್ತು ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ನಾನು ತೊಗೊಂಡೆ. ಮಾಯಿ ಅಮ್ಮನ ನೀವು ನಿಜವಾಗ್ಲೂ ನೀವು ಅಮ್ಮನ ಅಂತ ಕೇಳ್ತಾಳೆ. ಅದನ್ನು ಹೋಗಿ ಆ ಯಪ್ಪನ ಕೇಳೋಗು ಅಂತ ಹೇಳ್ತಾಳೆ. ಅವ್ರು ನಿಮ್ಮ ಯಜಮಾನ್ರು ಅಂತಲೂ ಕೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.